ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದಿವ್ಯ ಲೆಸ್ಟೆಂಟ್ ಕನ್ನಡ. ಫ್ರೆಂಡ್ಸ್, ಹಾಗೆ ಇವತ್ತು ನಾನು ಫ್ರೈಡೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತೇನಪ್ಪ ಅಂತಂದರೆ ಇವತ್ತು ಫ್ರೈಡೇ ನನ್ನ ಹಸ್ಬೆಂಡ್ ಬರ್ತಡೇ ಇರೋದ್ರಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ನನ್ನ ವ್ಲಾಗಲ್ಲಿ ಅವ್ರಿಗೆ ಹ್ಯಾಪಿ ಬರ್ಡೇ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಗೆ ಇವಾಗ ಏನಪ್ಪ ಅಂತಂದರೆ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿದಿದೆ. ಬ್ರೇಕ್ಫಾಸ್ಟ್ಗೂ ರೆಡಿ ಮಾಡಿದ್ದೀನಿ, ಹಾಗೆ ದೇವ್ರ ಪೂಜೆ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ಶಾಪಿಂಗ್ ವ್ಲಾಗ್ ನೋಡಿರ್ತೀರಾ, ನಾನು ಅವರು ಇಬ್ಬರು ಹೋಗಿ ತೊಗೊಂಡ್ಬಂದಿದ್ವಿ. ಈಗ ನಾನು ಪ್ರತಿ ವರ್ಷವೂ ನಾನೇ ಅವ್ರಿಗೆ, ನಾವಿಬ್ಬರ ಜೊತೆಗೆ ಹೋದರೂ ಕೂಡ ನಾನೇ ಅವ್ರಿಗೆ ಹೊಸ ಡ್ರೆಸ್ನ ಕೊಡೋದು. ಅಲ್ಲಿವರೆಗೂ ಅವ್ರು ಹಾಕ್ಕೊಳ್ಳಲ್ಲ. ಬನ್ನಿ ಕೊಡ್ತೀನಿ ಇವಾಗ ರೀ. ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್. ತಗೊಳ್ಳಿ ಬಟ್ಟೆ, ಹೊಸ ಬಟ್ಟೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಈಗ ನಾನು ದೇವ್ರ ಪೂಜೆ ಮಾಡೋಣ ಅಂತ ಬಂದೆ. ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಆ್ಯಕ್ಚುಲಿ ಗುರುವಾರ ನಾನು ದೇವರು ಸಾಮಾನೆಲ್ಲ ತೊಳೆದು ಪೂಜೆ ಎಲ್ಲ ಮಾಡಿದೆ. ಹಾಗೆ ಈಗ ಶುಕ್ರವಾರ ಕಳಶ ಎಲ್ಲ ಏನು ತೆಗಿಬಾರ್ದು ಅಲ್ವ, ದೇವರೆಲ್ಲ ಏನು ತೆಗೆದಿಲ್ಲ ನಾನು. ಹಾಗೆಲ್ಲ ನೀಟಾಗಿ ದೇವ್ರ ಮೇಲೆ ಒರೆಸ್ಕೊಂಡು, ಹಾಗೆ ಹೂವನ್ನೆಲ್ಲ ಮುಡಿಸಿ ದೇವ್ರ ಪ್ರಸಾದನೆಲ್ಲ ಇಟ್ಟು ನಾನೀಗ ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಪೂಜೆ ಮಾಡ್ತಿರೋ ಹಾಗೆ ಹಸ್ಬೆಂಡ್ ಕೂಡ ಬಂದರು. ಹಾಗೆ ಹಸ್ಬೆಂಡು ಮತ್ತು ಪಾಪು ಇಬ್ಬರು ನಿಂತ್ಕೊಂಡು ಪೂಜೆ ಮಾಡ್ತಾಯಿದ್ವಿ. ಹಾಗೆ ಕೆಲವೊಂದು ಕಡೆ ಎಲ್ಲ ನಾನು ಮ್ಯೂಸಿಕ್ನ ಆ್ಯಡ್ ಮಾಡ್ತೀನಿ, ನೀವು ನೋಡ್ಬೋದು. ಹಾಗೆ ವಾಯ್ಸ್ ಓವರ್ ಕೊಟ್ಟು ಅಷ್ಟು ಚೆನ್ನಾಗಿ ಅನಿಸಲ್ಲ ಅಂಥೇಳಿ ನಾನು ಇದಕ್ಕೆಲ್ಲ ನಾನು ಮ್ಯೂಸಿಕ್ನ ಆ್ಯಡ್ ಮಾಡ್ತೀನಿ, ನೀವು ನೋಡ್ಬೋದು. ಹಾಗೆ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಮುಗಿಸ್ಕೊಂಡಾದ್ಮೇಲೆ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಹಸ್ಬೆಂಡ್ಗೆ ಆಫೀಸಿಂದ ಕಾಲ್ ಬಂದಿತ್ತು ಅಂತ ಹೇಳಿ ಈವ್ನಿಂಗ್ಗೆ ಹೋಗ್ತೀನಿ ಅಂತೇಳಿ ಸುಮ್ಮನಾದರು. ಹಾಗೆ ನಾನು ಟಿಫನ್ಗೆ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಮುಂಚೆನೇ. ಟಿಫನ್ಗೆ ಮಶ್ರೂಮ್ ಬಿರಿಯಾನಿ ಮಾಡಿದ್ದೆ, ಹಾಗೆ ಮಶ್ರೂಮ್ ಪೆಪ್ಪರ್ ಡ್ರೈ ಕೂಡ ಮಾಡಿದ್ದೆ, ಹಾಗೆ ಒಂದು ಸ್ವೀಟ್ ಮಾಡಿದ್ದೆ. ತುಂಬಾ ಚೆನ್ನಾಗಾಗಿತ್ತು ಮಶ್ರೂಮ್ ಬಿರಿಯಾನಿ ಅಂತೂ. ಆ್ಯಕ್ಚುಲಿ ಮಶ್ರೂಮ್ ಬಿರಿಯಾನಿ ಬಂದು ಹಾಗೆ ಏನಪ್ಪ ಅಂತಂದರೆ ಇಲ್ಲೆಲ್ಲ ಬಟನ್ ಮಶ್ರೂಮ್ ಸಿಗೋದಿಲ್ಲ. ಹಾಗೆ ಇಲ್ಲಿ ಮಳೆಗೆ ಬಂದಂಥ ಟೈಮಲ್ಲಿ ಹಳ್ಳಿಗಳ ಕಡೆ ಸಿಗುತ್ತಲ್ಲ, ಆ ಮಶ್ರೂಮೇ ನನಗೆ ತೊಗೊಬಂದು ಕೊಟ್ಟಿದ್ದರು. ಅದನ್ನಲ್ಲೇ ನಾನಿವತ್ತು ಮಶ್ರೂಮ್ ಬಿರಿಯಾನಿ ಹಾಗೆ ಪೆಪ್ಪರ್ ಡ್ರೈ ಕೂಡ ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಆ್ಯಕ್ಚುಲಿ ಏನಪ್ಪ ಅಂತಂದರೆ ಈ ಮಶ್ರೂಮಲ್ಲಿ ಸಾಂಬಾರು ಮಾಡಿದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಒಂದ್ಸಲ ಮಾಡಿದ್ದೆ, ತುಂಬ ಚೆನ್ನಾಗಾಗಿತ್ತು. ಹಾಗೆ ಈಗ ಇನ್ನೂ ಉಳಿದಿತ್ತಲ್ಲ ಮಶ್ರೂಮು, ಹಾಗೆ ವೇಸ್ಟ್ ಮಾಡಬಾರ್ದು ಅಂಥೇಳಿ ನಾನೇನು ಮಾಡಿದೆ, ಮಶ್ರೂಮ್ ಪೆಪ್ಪರ್ ಡ್ರೈ ಹಾಗೆ ಮಶ್ರೂಮ್ ಬಿರಿಯಾನಿ ಕೂಡ ಮಾಡಿದ್ದೆ. ತುಂಬಾ ಚೆನ್ನಾಗಾಗಿತ್ತು. ಹಾಗೆ ಸ್ವೀಟ್ ಬಂದು ಕ್ಯಾರೆಟ್ ಹಲ್ವಾ. ಹಸ್ಬೆಂಡ್ ಬರ್ಡೇಗೆ ಪ್ರತಿ ವರ್ಷ ಕೂಡ ನಾನು ಕ್ಯಾರೆಟ್ ಹಲ್ವಾನೇ ಮಾಡ್ತೀನಿ. ಅದರ ರೆಸಿಪಿನ ನಾನು ಶಾರ್ಟ್ ಮಾಡಿ ವಿಡಿಯೋ ಆಗಲೇ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡ್ಬೋದು. ನಿಮಗೂ ಇಷ್ಟ ಆಗುತ್ತೆ, ನೀವು ಒಂದ್ಸಲ ಟ್ರೈ ಮಾಡಿ ನಾನು ಯಾವ ಮೆಥಡಲ್ಲಿ ಮಾಡಿದ್ದೀನಿ ಅಂತ. ಬೇಕಿದೆ ಕಂಪ್ಲೀಟಾಗಿ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಅದನ್ನ ಕೂಡ ಅಪ್ಲೋಡ್ ಮಾಡ್ತೀನಿ. ಹಾಗೆ ಈಗ ನಾನು ಹಸ್ಬೆಂಡ್ಗೆ ಟಿಫನ್ ಕೂಡ ಕೊಡ್ತಾ ಇದ್ದೀನಿ. ಹಾಗೆ ಟಿಫನ್ ಎಲ್ಲ ಮುಗಿಸ್ಕೊಂಡ್ವಿ. ಪಾಪು ಸ್ವಲ್ಪ ರೆಸ್ಟ್ ಮಾಡಿ, ಪಾಪು ಎಲ್ಲ ಮತ್ತೆ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ನಾವು ರೆಡಿಯಾಗಿ ಹೊರಟಿದ್ದೆ ಬೆಂಗಳೂರು ಕಡೆಗೆ. ಯಾಕಪ್ಪ ಅಂದರೆ ಮುಂದೆ ಹೇಳ್ತೀನಿ. ಹಾಗೆ ಆಫ್ಟರ್ನೂನ್ ಹಸ್ಬೆಂಡ್ ಲೀವ್ ಹಾಕಿದ್ರು. ಹಸ್ಬೆಂಡ್ ಆಫೀಸಲ್ಲೂ ಕೂಡ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಅವರು ಆಫ್ಟರ್ನೂನ್ ಬಂದಮೇಲೆ ಇಮಿಡಿಯೇಟಾಗಿ ರೆಡಿಯಾಗಿ ಹೊರಟ್ವಿ. ಸ್ವಲ್ಪ ಏನಪ್ಪ ಅಂತಂದರೆ ಲಾಸ್ಟ್ ಇಯರ್ ನಾನು ಇಲ್ಲೇ ಇದ್ವಿ, ತುರುವೇಕೆರೆಯಲ್ಲೇ ಸೆಲೆಬ್ರೇಷನ್ ಮಾಡಿದ್ದೆ. ತುಂಬ ಸಿಂಪಲಾಗಿ ಮಾಡಿದ್ದೆ. ನಂಗೆ ತುಂಬ ಆಸೆ ಇತ್ತು ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅಂತ ಹೇಳಿ ಈ ಸಲ ಬರ್ಡೇನ. ಬಟ್ ಏನೂ ಪ್ಲ್ಯಾನ್ ಮಾಡಿರಲಿಲ್ಲ, ಯಾಕಂದರೆ ಅವ್ರಿಗೆ ರಜೆ ಸಿಕ್ಕಿರಲಿಲ್ಲ ಅಂತ ಹೇಳಿಬಿಟ್ಟು ನಾನೇನು ಪ್ಲ್ಯಾನ್ ಮಾಡಿರಲಿಲ್ಲ. ಏನು ಮಾಡಬೇಕಂತೂ ಗೊತ್ತಾಗ್ತಾ ಇರಲಿಲ್ಲ ನನಗೆ. ಸೊ ಹಾಗಾಗಿ ನಾನು ಅಂದ್ಕೊಂಡೆ ಓಕೆ ಆನ್ ದ ವೇ ಏನಾದರೂ ಯೋಚನೆ ಮಾಡ್ಕೊಂಡು ಹೋಗೋಣ ಅಂತೇಳಿ ಸುಮ್ಮನಾಗಿದ್ದೆ. ಹಾಗೆ ಆನ್ ದ ವೇ ಊಟದ ಟೈಮ್ ಆಗೋಗಿತ್ತು. ನಾವು ಬಂದಿದ್ದು ಮಂಡಿಪೇಟೆ ಮೈಸೂರು ಪಲಾವ್ ಅಂತ. ಇಲ್ಲಿ ಹಾಸನ ಹೈವೇಲಿ ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ಮಾತ್ರ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಯಾರು ಹಾಸನಿಂದ ಬ್ಯಾಂಗ್ಳೂರಿಗೆ ಹೋಗೋರು ಇಲ್ಲಿ ಮಂಡಿಪೇಟೆ ಮೈಸೂರು ಪಲಾವಲ್ಲಿ ನೀವು ಟ್ರೈ ಮಾಡಿದ್ರು. ಇಲ್ಲಿ ವೆಜ್ಜು ಮತ್ತು ನಾನ್ ವೆಜ್ ಎರಡೂ ಕೂಡ ಇರುತ್ತೆ. ನಮ್ಮದು ಶ್ರಾವಣ ಆಗಿರೋದ್ರಿಂದ ನಾನು ನಾನ್ ವೆಜ್ ಏನು ತಿನ್ನೋಲ್ಲ. ನಾನು ತೊಗೊಂಡಿದ್ದು ಪನ್ನೀರ್ ಫ್ರೈಡ್ ರೈಸ್ ತೊಗೊಂಡಿದ್ದೆ. ಆ್ಯಕ್ಚುಲಿ ನನಗೆ ಪನ್ನೀರ್ ಅಂದರೆ ತುಂಬ ಇಷ್ಟ. ಹಾಗಾಗಿ ಪನ್ನೀರ್ ಫ್ರೈಡ್ ರೈಸ್ ತೊಗೊಂಡೆ. ಹಸ್ಬೆಂಡ್ ಒಂದು
ಚಿಕನ್ ಬಿರಿಯಾನಿ ತೊಗೊಂಡು ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ನನಗಂತೂ ಇಲ್ಲಿ ಪನ್ನೀರು ಮತ್ತು ಪನ್ನೀರ್ ಪಲಾವ್, ಪನ್ನೀರ್ ಮಶ್ರೂಮ್ ಬಿರಿಯಾನಿ, ಆಮೇಲೆ ಇನ್ನೊಂದು ಪನ್ನೀರ್ ಚಿಲ್ಲಿ ಅದು ತುಂಬಾ ಚೆನ್ನಾಗಿತ್ತು. ಯಾರು ಒಂದು ಸಲ ಬಂದು ಇಲ್ಲಿ ಟ್ರೈ ಮಾಡ್ಬೋದು. ನನಗಂತೂ ತುಂಬ ಇಷ್ಟ ಆಗಿತ್ತು. ಹಾಗೆ ಇದು ನಾವು ಸೆಕೆಂಡ್ ಟೈಮ್ ಅಂತಲೇ ಹೇಳ್ಬೋದು. ಒನ್ ಟೈಮ್ ತುಂಬ ಗೋಬಿ ಫ್ರೈಡ್ ರೈಸ್ ಟ್ರೈ ಮಾಡಿದ್ವಿ, ಅದು ತುಂಬ ಇಷ್ಟ ಆಗಿತ್ತು ಅಂತೇಳಿ ಈ ಸಲ ನಾನು ಪನ್ನೀರ್ ಫ್ರೈಡ್ ರೈಸ್ ತೊಗೊಂಡೆ, ತುಂಬಾ ಚೆನ್ನಾಗಿತ್ತು. ಹಾಗೆ ನಾನು ಊಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ವ್ಲಾಗ್ ಏನೂ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ. ಹಾಗೆ ಮನೆಗೆಲ್ಲ ಬಂದಮೇಲೆ ಮತ್ತೆ ನಾನು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಹಸ್ಬೆಂಡ್ ಎಲ್ಲ ಫ್ರೆಶ್ ಅಪ್ ಆಗಿ ನಾವು ಹೊರಟಿದ್ದೆ. ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಬೆಳಗ್ಗೆ, ಸೊ ಹಾಗಾಗಿ ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಂತೇಳಿ ನಾನು ಹಸ್ಬೆಂಡ್ ಪಾಪು 3 ಜನ ಹೋಗ್ತಾಯಿದ್ದೀನಿ ದೇವಸ್ಥಾನಕ್ಕೆ. ನಮ್ಮ ಮನೆ ಹತ್ರ ಅಂತ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಂತ ಹೋಗ್ತಾಯಿದ್ದೀವಿ. ಹಾಗೆ ಈ ದೇವಸ್ಥಾನ ಬಂದು ನಮ್ಮನೆ ಹತ್ರ ಇರುವಂಥ ಶಕ್ತಿ ಗಣಪತಿ ದೇವಸ್ಥಾನ ಅಂತಲೇ ಹೇಳ್ಬೋದು. ಇಲ್ಲಿ ಬಂದ್ವಿ, ಬಟ್ ಏನಾಗಿತ್ತು ಅಂದರೆ ಕ್ಲೋಸ್ ಆಗಿತ್ತು, ದೇವಸ್ಥಾನ ಕ್ಲೋಸ್ ಆಗಿತ್ತು. ಹಾಗೆ ಇನ್ನೊಂದು ದೇವಸ್ಥಾನಕ್ಕೆ ಹೋದ್ವಿ, ಅಲ್ಲಿ ಓಪನ್ ಇತ್ತು, ಅಲ್ಲಿ ಪೂಜೆ ಕೂಡ ನಡೀತಾ ಇತ್ತು. ಹಾಗೆ ನಮಗೆ ಒಂದೇ ದೇವಸ್ಥಾನ 4 ದೇವ್ರ ದರ್ಶನ ಆಯಿತು ಅಂತಲೇ ಹೇಳ್ಬೋದು. ತುಂಬ ಬ್ಲೆಸ್ ಅಂತಲೇ ಅನಿಸ್ಬೋದು. ನನಗಂತೂ ತುಂಬಾ ಚೆನ್ನಾಗಿ ಪೂಜೆ ಎಲ್ಲ ನಡೀತಾ ಇತ್ತು, ಚೆನ್ನಾಗಿ ಪೂಜೆ ಎಲ್ಲ ಮಾಡಿಕೊಟ್ರು. ಹಾಗೆ ಬರ್ತಡೇ ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಸ್ಪೆಷಲಾಗಿ ಎಲ್ಲ ಮಾಡಿಕೊಟ್ರು. ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಮನೆಗೆ ಬಂದು ಮತ್ತೆ ಫ್ರೆಶ್ ಅಪ್ ಆಗಿ ಹಸ್ಬೆಂಡ್ ಬಂದು ಅತ್ತೆ ಮಾವನಿಗೆ ಇಬ್ರಿಗೂ ಸ್ವೀಟ್ಸ್ನ ಕೊಡ್ತಾಯಿದ್ರು. ಹಾಗೆ ಸ್ವೀಟ್ಸ್ ಎಲ್ಲ ತಿನ್ನಿಸಿದ್ದಾದಮೇಲೆ ಹಸ್ಬೆಂಡ್ ಆಶೀರ್ವಾದ ಕೂಡ ತೊಗೊಳ್ತಾಯಿದ್ರು. ಪ್ರತಿ ವರ್ಷ ಹೀಗೆ ಪಾಲಿಸ್ಕೊಂಡು ಬಂದಿದ್ದಾರೆ. ನಾನು ಮದುವೆ ಬಂದಾಗಿಂದನೂ ಇವರು ಇದೇ ಥರ ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ ಈಗೆಲ್ಲ ಬ್ಲೆಸ್ಸಿಂಗ್ಸ್ ಎಲ್ಲ ಅವರೆಲ್ಲ ತೊಗೊಂಡಾದಮೇಲೆ ಈಗ ನನ್ನ ಔಟ್ಫಿಟ್ನ ನಿಮ್ಗೆ ತೋರಿಸ್ತೀನಿ. ನಾನು ಆ್ಯಕ್ಚುಲಿ ಶಾಪಿಂಗ್ ಬ್ಲಾಗಲ್ಲಿ ಹೇಳಿದ್ದೆ ತೋರಿಸ್ತೀನಿ ಅಂತ ಹೇಳಿ, ಬಟ್ ತೋರಿಸೋದಕ್ಕಾಗಿರಲಿಲ್ಲ. ಮುಂದೆ ತೋರಿಸ್ತೀನಿ ಬನ್ನಿ. ಹಾಗೆ ನಾವೆಲ್ಲರೂ ಈ ಥರ ರೆಡಿ ಆಗಿದ್ವಿ. ಇದು ಬಂದು ನನ್ನ ಹಸ್ಬೆಂಡ್ ಔಟ್ಫಿಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಕ್ಚುಲಿ ಇದು ತುಂಬ ಹುಡುಕಿ ತೊಗೊಂಡಿಂಥದ್ದು. ಹಾಗೆ ನಾವೆಲ್ಲರೂ ಈ ರೀತಿ ರೆಡಿಯಾಗಿದ್ವಿ. ಈಗಿದಾದಮೇಲೆ ನಾನು ಆ್ಯಕ್ಚುಲಿ ಏನಪ್ಪ ಅಂತಂದರೆ, ನಾನು ಏನೂ ಪ್ಲ್ಯಾನ್ ಮಾಡಿರಲಿಲ್ಲ, ಏನು ಮಾಡಬೇಕು ಅಂತಲೂ ಗೊತ್ತಿಲ್ಲ. ಕೇಕ್ ಕಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ಏನು ಮಾಡಬೇಕು, ಆಮೇಲೆ ಏನಾದರೂ ಬೇರೆ ಥರ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ನನ್ನ ಫ್ರೆಂಡ್ ಒಬ್ಬರು ಲಾಸ್ಟ್ ಅವ್ರ ಬರ್ಡೇಗೆ ಅವರ ಬ್ರದರ್ಗೆ ಅಲ್ಲಿ ಕರ್ಕೊಂಡೋಗಿ ಸೆಲೆಬ್ರೇಟ್ ಮಾಡಿದ್ಲು. ಸೊ ಹಾಗಾಗಿ ನಾನು ಅವಳನ್ನ ಕಾಂಟ್ಯಾಕ್ಟ್ ಮಾಡಿ ಅವಳಿಗೆ ಎಲ್ಲಿ ಏನು ಅಂತ ತಿಳ್ಕೊಂಡು ನಾನು ಆಮೇಲಿಂದ ಅದನ್ನ ಆ ಸ್ಲಾಟ್ನ ನನಗೆ ಬೇಕಾದ ಸ್ಲಾಟ್ನ ಬುಕ್ ಮಾಡಿಕೊಂಡೆ. ಅದು ಏನು ಎಲ್ಲಿ ಅನ್ನೋದನ್ನ ನಿಮ್ಗೆ ಮುಂದೆ ಹೇಳ್ತೀನಿ, ಓಕೆನಾ. ಹಾಗೆ ನೋಡಿ, ಇದು ನನ್ನ ಔಟ್ಫಿಟ್ ತುಂಬಾ ನನಗೆ ಕಂಫರ್ಟಬಲ್, ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನನಗೆ ಈ ಥರ ಮ್ಯಾಕ್ಸಿಸ್ ಶಾರ್ಟ್ ಗೌನ್ಸ್ ಎಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಬನ್ನಿ ಇವಾಗ ಹೊರಡೋಣ, ಟೈಮ್ ಆಗಿದೆ. ನಮ್ಮದು ಎಲ್ಲಿಗೆ ಹೋಗ್ತಾ ಇದೆಯಾ ಅನ್ನೋದು ನಿಮಗೆ ಹೇಳ್ತೀನಿ. ಫ್ರೆಂಡ್ಸ್, ಹಾಗೆ ಈಗ ನಾವು ಮನೆಯಿಂದ ಹೊರಟಿದ್ವಿ. ನಮ್ಮ ಮನೆಯಿಂದ ಲೊಕೇಶನ್ಗೆ ಒಂದು 1/2 ಅವರ್ ಆಗ್ತಿತ್ತು. ಸ್ವಲ್ಪ ಟ್ರಾಫಿಕ್ ಇರೋದ್ರಿಂದ ಒಂದು 15 ಮಿನಿಟ್ಸ್ ಸ್ವಲ್ಪ ಜಾಸ್ತಿನೇ ತೋರಿಸ್ತಿತ್ತು ಅಂತಲೇ ಹೇಳ್ಬೋದು. ಈಗ ಬನ್ನಿ, ನಾನು ಎಲ್ಲಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀನಿ, ಏನು ಎತ್ತ ಅನ್ನೋದನ್ನ ನಿಮಗೆ ನನ್ನ ವ್ಲಾಗ್ನ ನೋಡ್ತಾಯಿರಿ, ಎಂಡ್ವರೆಗೂ ನೋಡ್ತಾಯಿರಿ, ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸಾಗಿ ಗೊತ್ತಾಗುತ್ತೆ. ಬನ್ನಿ. ಹಾಗೆ ನಾನು ಸೆಲೆಬ್ರೇಟ್ ಮಾಡಬೇಕು ಅಂತ ಬುಕ್ ಮಾಡಿರೋಂಥ ಪ್ಲೇಸ್ ಇದು ಪ್ರೈವೇಟ್ ಥಿಯೇಟರ್ ಅಂತೂ ಅಲ್ಲ. ನೀವು ಮುಂದೆ ನೋಡ್ತಾರೆ, ನಿಮ್ಗೆ ಯಾವ ರೀತಿ ಇದೆ, ಏನು ಎತ್ತ ಅನ್ನೋದನ್ನ ಗೊತ್ತಾಗುತ್ತೆ. ಹಾಗೆ ಈಗ ನೋಡಿ, ನಮ್ಮ ಹಸ್ಬೆಂಡ್ ಈಗ ಖುಷಿಯಾಗಿ ಬರ್ತಾ ಇದ್ದಾರೆ. ಬಟ್ ಹಾಗೆ ನನಗೆ ಈ ಥರ ನನ್ನ ಹಸ್ಬೆಂಡ್ಗೆ ಪ್ರತಿ ವರ್ಷ ಸರ್ಪ್ರೈಸ್ ಏನಾದ್ರು ಕೊಡಬೇಕು ಅಂತ ತುಂಬಾ ಇಷ್ಟ ಆಗುತ್ತೆ. ಹಾಗೆ ನಾನು ಬರ್ಡೇ ಸೆಲೆಬ್ರೇಷನ್ ವೀಡಿಯೋನ ನಾನು ಮ್ಯೂಸಿಕಲ್ಲಿ ಆ್ಯಡ್ ಮಾಡ್ತೀನಿ, ನೋಡಿ ಎಂಜಾಯ್ ಮಾಡಿ, ಓಕೆನಾ. ನಿಮಗೂ ಕೂಡ ಈ ಬರ್ಡೇ ಸೆಲೆಬ್ರೇಷನ್ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಗೆ ನೋಡ್ತಾನೆ ಹಾಗೆ ಲೈಕ್ ಕೊಡೋದನ್ನ ಮರಿಬೇಡಿ.
ಫ್ರೆಂಡ್ಸ್, ಹಾಗೆ ಬರ್ಡೇ ಸೆಲೆಬ್ರೇಷನ್ಸ್ ಅಂತೂ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ನಾನು ಬರ್ಡೇ ಸೆಲೆಬ್ರೇಷನ್ ಮಾಡಿಸಿರೋದಂತೂ ಬಂದು ದಿ ಪಾರ್ಟಿ ಗುರು ಅಂತ ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ. ಇದು ಲೊಕೇಶನ್ ಬಂದು ಹನುಮಂತನಗರ ಬನಶಂಕರಿ ಫಸ್ಟ್ ಸ್ಟೇಜ್ ಅಲ್ಲಿ ಲೊಕೇಟ್ ಆಗಿರೋಂಥ ಪ್ಲೇಸ್ ಇದು. ಫ್ರೆಂಡ್ಸ್, ಹಾಗೆ ನಿಮಗೆ ಇದು ಕಂಪ್ಲೀಟ್ ಡೀಟೇಲ್ಸ್ ಏನಾದ್ರು ಬೇಕಾಗಿದೆ ನನಗೆ ಕಾಮೆಂಟ್ ಮಾಡಿ, ನಾನು ನಿಮಗೆ ಶೇರ್ ಮಾಡ್ತೀನಿ. ಹಾಗೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಮಾಡಿದಂಥ ರೆಸ್ಟೋರೆಂಟಲ್ಲೇ ಇವತ್ತು ಕೂಡ ಊಟಕ್ಕೆ ಅಂತ ಹೋಗ್ತಾ ಇದ್ದೀವಿ. ಹಾಗೆ ಏನಪ್ಪ ಅಂತಂದರೆ, ನಾನು ಶ್ರಾವಣ ಆಗಿರೋದ್ರಿಂದ ನಾನು ನಮ್ಮ ಅತ್ತೆ ನಾನ್ ವೆಜ್ ತಿನ್ನೋಲ್ಲ, ಸೊ ಹಾಗಾಗಿ ವೆಜ್ ತೊಗೊಂಡ್ವಿ. ನಮ್ಮ ಮಾವ ಮತ್ತು ನನ್ನ ಹಸ್ಬೆಂಡ್ ಬಂದು ನಾನ್ ವೆಜ್ ತೊಗೊಂಡ್ರು. ಫ್ರೆಂಡ್ಸ್, ಹಾಗೆ ನೋಡಿದ್ರಲ್ಲ ಹಸ್ಬೆಂಡ್ ಬರ್ತ್ಡೇ ಸೆಲೆಬ್ರೇಷನ್ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಕೊಡಿ. ನೀವು ಕೊಡುವಂಥ ಲೈಕ್ ನಮಗೆ ತುಂಬಾ ಮೋಟಿವೇಶನ್ ಆಗುತ್ತೆ, ಇನ್ನೂ ಹೆಚ್ಚು ವೀಡಿಯೋಸ್ ಮಾಡಬೇಕು ಅಂತ ಅನಿಸುತ್ತೆ, ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ತಲುಪುತ್ತೆ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಿಲ್ ದೆನ್ ಟೇಕ್ ಕೇರ್, ಬೈ. ಥ್ಯಾಂಕ್ಸ್ ಫಾರ್ ವಾಚಿಂಗ್.